ಇಲ್ಲಿಂದಾನೇ ನಮ್ಮ ಹೋರಾಟ, ಅನ್ಯಾಯದ ವಿರುದ್ಧ ಹೋರಾಟ. ಇನ್ಮೇಲೆ ಇದೇ ನಮ್ಮ ಮನೆ. ದತ್ತ ಮಹಾರಾಜರೇ, ಇದನ್ನ ಯಾರಾದ್ರೂ ಮನೆ ಅಂತಾರ? ಯಾಕಾಗ್ಬಾರ್ದು? ನಾವು ಒಳ್ಳೆ ಮನ್ಸಿಂದ ಮರದ ನೆರಳಲ್ಲಿ ಮಲ್ಕೊಂಡ್ರು ಅದು ನಮ್ಮ ಮನೆ ಅಂತಾನೆ ಅನ್ಸುತ್ತೆ. ಆಗ್ಬೋದು. ಅಲ್ಲ, ಈ ಮರದ ಕೆಳಗಡೆ ಮಲ್ಕೊಳ್ಳೋರ್ಗೆ ಗಾಳಿ ಚಳಿ ತಟ್ಟೋದಿಲ್ವಾ? ಸಮಯ ಸಂದರ್ಭ ಅಂತ ಬಂದಾಗ ಮಳೆ ಗಾಳಿನ ಮೀರಿ ಬದುಕಬೇಕಾಗತ್ತೆ. ತಾತ, ನಮ್ಮ ಅಪ್ಪನ ಮನೆಗೆ ಹೋಗೋಣ ಅಂದಾಗ ನೀವು ಬೇಡ ಅಂದ್ರಿ. ನಿಮ್ಮ ಸ್ವಾಭಿಮಾನ ನಮಗೆ ಗೊತ್ತು. ನೀವೆಲ್ಲಿ ಉಳ್ಕೊಳಕ್ ಹೇಳ್ತಿರೋ ನಾವಲ್ಲಿ ಉಳ್ಕೊಳ್ತೀವಿ. ಉಳಿಯೋಕೆ ಒಂದು ನೆಲೆ ಅಂತ ಸಿಕ್ಕಿದೆಯಲ್ಲ, ಅಷ್ಟು ಸಾಕು. ತಾತ, ಆದ್ರೂ ನೀವು ಇದನ್ನೆಲ್ಲ ಯಾವಾಗ ಅರೇಂಜ್ ಮಾಡಿದ್ರಿ? ನಾನು ನಿಮ್ಮ ತಾತ ಕಣೋ. ನನ್ನ ಮೊಮ್ಮಕ್ಕಳನ್ನ ಬೀದಿನಲ್ಲಿ ಉಳ್ಕೊಳ್ಳೋಕೆ ಬಿಟ್ಬಿಡ್ತೀನ? ನಿಮಗೆಲ್ಲ ಒಂದು ನೆಲೆ ಒದಗಿಸೋದು ಈ ದತ್ತನ ಕರ್ತವ್ಯ ಕಣೋ. ನೀವು ಈ ವಯಸ್ಸಲ್ಲಿ ನಮ್ಮ ಮೇಲಿಟ್ಟಿರೋ ಕಾಳಜಿಗೆ ನನಗೆ ಮಾತೇ ಬರ್ತಿಲ್ಲ ತಾತ. ಹಾಗೆ ನೋಡೋದಾದ್ರೆ ಈ ಜವಾಬ್ದಾರಿಗಳನ್ನೆಲ್ಲ ನಾನು ತಗೋಬೇಕಿತ್ತು. ಆದರೆ ನನ್ನಿಂದ ಏನೂ ಆಗಲಿಲ್ಲ. ನನ್ನ ಬಗ್ಗೆ ನನಗೆ ನಾಚಿಕೆ ಆಗ್ತಾ ಇದೆ. ಯಾಕೆ ಹಾಗೆ ಅನ್ಕೋತೀಯ? ನೋಡು, ಇದೆಲ್ಲ ದೇವರ ಪರೀಕ್ಷೆ ಕಣೋ. ಈಗ ಇದ್ದಕ್ಕಿದ್ದ ಹಾಗೆ ನಮ್ಮ ಕಣ್ಣು ಎದುರಿನಲ್ಲೇ ಯುದ್ಧ ಶುರುವಾಯಿತು ಅಂತ ಅನ್ಕೋ. ಹಾಗೇನು ಮಾಡ್ತೀಯ? ಗಟ್ಟಿಯಾಗಿ ಎದುರಿಸ್ತೀಯ. ನೋಡು, ಜೀವನ ಅಂತಂದಮೇಲೆ ಈ ಥರದ ಚಾಲೆಂಜಸ್ ಎಲ್ಲ ಇರಲೇಬೇಕು. ಚಾಲೆಂಜಸ್ ಇದ್ದಾಗಲೇ ಜೀವನ ಚೆನ್ನಾಗಿರೋದು. ಎಂಥ ಒಳ್ಳೆ ಮನಸ್ಸು ಈ ವಯಸ್ಸಿನಲ್ಲೂ. ಬಾಬಾ. ಆದರೂ ಇಲ್ಲಿ ಟೆಂಟ್ ಹಾಕ್ಸೋದ್ರ ಬದಲು ಇಷ್ಟು ದೊಡ್ಡ ಸಿಟಿನಲ್ಲಿ ಬಾಡಿಗೆಗೆ ಅಂತ ಒಂದು ಚಿಕ್ಕ ಮನೆ ಹುಡ್ಕೋಬೋದಾಗಿತ್ತಲ್ವಾ? ಇಲ್ಲ ಜುಗ್ಗ, ನಾನು ಬೇರೆ ಕಡೆ ಮನೆ ಮಾಡೋದಿಲ್ಲ. ನಾನು ಕಳ್ಕೊಂಡಿರೋ ಮನೆ ನನ್ನ ಕಣ್ಣು ಮುಂದೆನೇ ಇರಬೇಕು. ಆ ಕಳ್ಕೊಂಡಿರೋದನ್ನ ಮತ್ತೆ ಪಡಿತೀನಿ ಅಂತನೋ ಛಲ ನನ್ನಲ್ಲಿರಬೇಕು. ತಮಗೆ ಇಲ್ಲಿರೋದಕ್ಕೆ ಕಷ್ಟ ಆಯಿತು ಅಂತಂದರೆ ಪಾಪು, ಹೇಗಿದೆಯಾ? ಅರೆ, ಇದೇನಿದು? ಮನೆಯವರೆಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ನೀನು ವಿಡಿಯೋ ಕಾಲ್ ಮಾಡ್ತಿದ್ಯಾ ಅಂತ ಹೇಳಿದೆ, ಅದಕ್ಕೆ ನೀನು ನೋಡೋಕ್ಕೆ ಎಲ್ಲರೂ ಹೀಗೆ ಬಂದು ನಿಂತಿದ್ದಾರೆ. ಏನಮ್ಮ ತುಳಸಿ, ಹಾಗಿದೆಯಾ? ಚೆನ್ನಾಗಿದ್ದೀನಿ ಮಾವ. ನೀವೆಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ ಅಮ್ಮ. ನೀನೆಲ್ಲ ಟೈಮ್ಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ತಿದ್ಯಾ ತಾನೆ? ಬರೀ ಊಟ ಮಾಡೋದಷ್ಟೇ ಅಲ್ಲ, ಟೈಮಿಗೆ ಕರೆಕ್ಟ್ ಆಗಿ ಹಾಲು, ಹಣ್ಣು, ಡ್ರೈ ಫ್ರೂಟ್ಸು, ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ತಗೋಬೇಕು. ಆಯ್ತಾಯ್ತು. ನಾನು ಪಾಪು ಹೇಗಿದ್ದಾನೆ ಅಂತ ವಿಚಾರಿಸಕ್ಕೆ ಕಾಲ್ ಮಾಡಿದ್ರೆ ನೀವೆಲ್ಲರೂ ನನ್ನೇ ವಿಚಾರಿಸ್ತಾ ಇದ್ದೀರಾ? ನನ್ನನ್ನು ವಿಚಾರಿಸೋದೇನಿದೆ ಅಮ್ಮ? ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ಹಾಗಲ್ಲ ಪಾಪು, ಇವತ್ತು ನೀನು ಆಫೀಸ್ಗೂ ಹೋಗಿಲ್ವಂತೆ, ಇಲ್ಲಿಗೂ ಬಂದಿಲ್ಲ, ನನಗೆ ಕಾಲು ಮಾಡಿಲ್ಲ. ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು. ಈಗ ನಿನ್ನ ನೋಡಿದ್ನಲ್ಲ, ಖುಷಿ ಆಯ್ತು. ಏನಿಲ್ಲ ತುಳಸಿ, ಅದು ಮನೆಯಲ್ಲೇ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಅದಕ್ಕೆ ನಾನು ಅವನಿಗೆ ಕೆಲ್ಸಕ್ಕೆ ಹೋಗ್ಬೇಡ ಕಣೋ, ಇಲ್ಲೇ ಇರು ಅಂತಂದ್ಬಿಟ್ಟು ಇರಿಸ್ಕೊಂಡಿದ್ದೆ. ಸರಿ ಮಾವ, ಊಟ ಆಯ್ತಾ ನಿಮ್ಮೆಲ್ರದ್ದು? ಎಲ್ರದ್ದು ಊಟ ಆಯ್ತಮ್ಮ. ನಿಂದು ಊಟ ಆಯ್ತಾ? ಇಷ್ಟೊತ್ತಾದರೂ ಯಾಕೆ ಇದ್ದಿದ್ಯಾ? ಮಲ್ಕೋ. ಆಯ್ತು ಕಣೋ. ನಾಳೆ ಮನೆಗೆ ಬರ್ತಿದ್ಯಾ ಅಲ್ವಾ? ಬರ್ತೀನಮ್ಮ. ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ. ನಾಳೆ ಮನೆಗೆ ಬಂದು ಅಲ್ಲೇ ಮಾತಾಡ್ತೀನಿ. ನೀವು ಮಲ್ಕೋ. ಸರಿ ಪಾಪು, ಹಾಗೆ ಆಗ್ಲಿ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಗುಡ್ ನೈಟ್ ತುಳಸಿ. ಪೂರ್ಣಿ, ಈ ಮಾತುಗಳನ್ನ ನೀನು ಆಡ್ತಿರೋದ? ನಿನ್ಗೆ ಎಷ್ಟೇ ಆಯಾಸ ಆಗಿದ್ರು ನಾನು ಬರೋವರೆಗೂ ಕಾದಿದ್ದು ನನಗೆ ಊಟ ಬಡಿಸಿ ಆಮೇಲೆ ನೀನು ಊಟ ಮಾಡಿ ಮಲಗ್ತಿದ್ದೆ. ಆದರೆ ಈಗ ತುಂಬ ಸುಸ್ತಾಗಿದೆಯಾ? ನೀನು ಹುಷಾರಾಗಿದೆಯಾ ತಾನೆ? ಯಾಕೆ ಈ ರೀತಿ ಡಿಸ್ಟರ್ಬ್ ಮಾಡ್ತಿದ್ದೀರಾ? ನಾನು ಆರಾಮಾಗೇ ಇದ್ದೀನಿ. ನಿದ್ದೆ ಬರ್ತಿದೆ ಅಂತ ಹೇಳ್ತಿದ್ದೀನಲ್ವಾ? ಇವತ್ತೊಂದಿನ ನೀವೇ ಹಾಕೊಂಡು ತಿನ್ನಕ್ಕಾಗಲ್ವಾ?
ಪೂರ್ಣೆ, ಮದುವೆ ಆದಾಗಿಂದ ಇವತ್ತವರೆಗೂ ನೀನು ನನ್ನ ಬಿಟ್ಟು ಯಾವತ್ತೂ ಊಟ ಮಾಡಿಲ್ಲ. ಆದರೆ ಇವತ್ತು ಹಾಗಂತ ಏನಾದರೂ ರೂಲ್ಸ್ ಇದೆಯಾ? ಈಗ ನನಗೆ ನಿದ್ದೆ ಮಾಡಕ್ ಬಿಡಲ್ವಾ? ಸಾರಿ ಪೂರ್ಣೆ, ನೀನು ಮಲ್ಕೋ. ಅವಿ ಬಾಪ ಊಟ ಮಾಡು. ಅಮ್ಮ, ನಂದು ಊಟ ಆಯ್ತು, ಆಚೆನೆ ಮಾಡಿ ಬಂದೆ. ನೀವು ಊಟ ಮಾಡಿ ಮಲ್ಕೊಳ್ಳಿ. ಗುಡ್ ಜಾಬ್ ಪೂರ್ಣಿ. ಆದ್ರೂ ನಿನ್ ಗಂಡ ತುಂಬಾ ಒಳ್ಳೆಯವನು. ಅವನಿಗೆ ಎಷ್ಟು ಸುಲಭವಾಗಿ ನಿನ್ ಮೇಲ್ ಕೋಪ ಬರಲ್ಲ. ನೀನ್ ಮತ್ತೆ ಏನ್ ಮಾಡ್ಬೇಕು ಅನ್ನೋದನ್ನ ನಾಳೆ ನಾನು ನಿಂಗೆ ಹೇಳ್ತೀನಿ. ಗುಡ್ ನೈಟ್.